ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಒಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. Our Bibles to Romans chapter 13 verse number 15. ಈ ಸಮಯದ ರೋಮಾಪುರ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. Romans chapter 13 verse number 4. ರೋಮಾಪುರ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. But put on the Lord Jesus Christ and make no provision for the flesh to fulfill its lust. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. Hallelujah. Here the word of God says, ಇಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, put on the Lord Jesus Christ. ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಅನ್ನೋದನ್ನ ದೇವರ ವಾಕ್ಯ It says to wear Jesus like a garment. ಈ ರೀತಿಯಲ್ಲಿ ಈ ಒಂದು ವಾಕ್ಯ ಹೇಳ್ತಾ ಇದೆ, ನಾವು ಯೇಸು ಕ್ರಿಸ್ತನನ್ನ ಒಂದು ಬಟ್ಟೆಯ ರೀತಿಯಲ್ಲಿ ವಸ್ತ್ರದ ರೀತಿಯಲ್ಲಿ ಧರಿಸಿಕೊಳ್ಳಬೇಕು. How can we wear Jesus as a garment? ಯೇಸು ಕ್ರಿಸ್ತನನ್ನ ನಾವು ಯಾವ ರೀತಿಯಲ್ಲಿ ಒಂದು ವಸ್ತ್ರವಾಗಿ ಧರಿಸಿಕೊಳ್ಳಲು ಸಾಧ್ಯ? Just to understand about a garment. ಒಂದು ವಸ್ತ್ರದ ವಿಚಾರವಾಗಿ ಧ್ಯಾನ See, ಮಾಡುವುದಾದ್ರೆ, a garment is not just a piece of cloth that to cover our body. ವಸ್ತ್ರ ಅನ್ನೋದು ಅದು ನಮ್ಮ ಒಂದು ಬಟ್ಟೆಯ ತುಂಡಲ್ಲ, ನಮ್ಮ ಒಂದು ಶರೀರವನ್ನ ಬಚ್ಚಿಡಿಕೊಳ್ಳುವಂತ ಅಥವಾ ಶರೀರವನ್ನ ಬಚ್ಚಿಡುವಂತ ಒಂದು ಬಟ್ಟೆಯ ತುಂಡಲ್ಲ ಅಂತ ನೋಡಬಹುದು. To cover our physical body. ನಮ್ಮ ಶಾರೀರಿಕವಾದ ಶರೀರವನ್ನ ಮುಚ್ಚಿಕೊಳ್ಳುವಂತ ಬಟ್ಟೆಯ ತುಂಡಲ್ಲ ಅದು. It is not just, it is to cover our body. It is not only its purpose. ನಮ್ಮ ಶರೀರವನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಆ ವಸ್ತ್ರವನ್ನು ಧರಿಸ್ತೇವೆ. But ಆದ್ರೆ the garment says where we are going. ನಾವು ಆ ವಸ್ತ್ರಗಳನ್ನು ಧರಿಸಿ ಎಲ್ಲಿ ಹೋಗುತ್ತೇವೆ ಅನ್ನುವುದು ಮೊದಲೇ ನಮಗೆ ತಿಳಿದು ಬರುತ್ತದೆ. Hallelujah. When you are wearing a garment, ನೀವು ಒಂದು ವಸ್ತ್ರವನ್ನ ಬಟ್ಟೆಯನ್ನು ಧರಿಸುವಾಗ it says where you are going. ನೀವು ಎಲ್ಲಿ ಹೋಗುತ್ತಿದ್ದೀರಿ ಅನ್ನೋದನ್ನ ಆ ಬಟ್ಟೆಯನ್ನು ನೋಡುವಾಗ ಗೊತ್ತಾಗುತ್ತದೆ. You know, for example, if a student is wearing its uniform, ಒಬ್ಬ ವಿದ್ಯಾರ್ಥಿ ಅವನು ತನ್ನ ಸಮಸ್ತವನ್ನ ಧರಿಸಿಕೊಂಡು ರೆಡಿ ಸಿದ್ಧರಾಗಿದ್ದಾನೆ ಎನ್ನುವುದಾದ್ರೆ, when you see it, you will know the child is going to a school. ಆ ವಿದ್ಯಾರ್ಥಿಯನ್ನು ನೋಡುವಾಗ ನೀವು ಹೇಳ್ತೀರಿ, ಈ ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳ್ತೀರಿ. When you look at a person by their outfit, you can guess where the person is going. ನೀವು ಹೊರಗಡೆ ಧರಿಸುವಂತ ವಸ್ತ್ರವನ್ನ ನೋಡಿ ನೀವು ಈ ವ್ಯಕ್ತಿ ಎಲ್ಲಿ ಹೋಗುತ್ತಿದ್ದಾನೆ ಅನ್ನೋದನ್ನ ಹೇಳಬಹುದು. See, we have certain dress code for certain events. ಕೆಲವು ಎಲ್ಲ ಕಾರ್ಯಕ್ರಮಗಳಿಗೆ ಕೆಲವು ಒಂದು ರೀತಿಯ ವಸ್ತ್ರಗಳು ಇರ್ತವೆ. Especially for the corporate settings, we have certain code, dress code. ವಿಶೇಷವಾಗಿ ನೋಡುವಾಗ ಉದ್ಯೋಗಸ್ಥರು ಹೋಗುವಂತ ಸಂದರ್ಭದಲ್ಲಿ ಅವರ ಆಫೀಸಿಗೆ ಹೋಗುವಾಗ ಒಂದು ವಸ್ತ್ರವನ್ನ ಧರಿಸಿ ಒಂದು ಶೈಲಿಯಲ್ಲಿ ಹೋಗುತ್ತಾರೆ. Likewise, ಅದೇ ರೀತಿಯಲ್ಲಿ when we go before the kings, we have to appear with the right garment. ನಾವು ರಾಜನ ಮುಂದೆ ಹೋಗುವಾಗ ಸರಿಯಾದ ವಸ್ತ್ರವನ್ನ ಧರಿಸಿಕೊಂಡು ನಾವು ಹೋಗಬೇಕಾಗಿದೆ. Read about Esther. ನಾವು ಎಸ್ತೇರ ವಿಚಾರವಾಗಿ ನೋಡುವಾಗ Esther and the other ladies, they did not wear what they wanted to wear. ಎಸ್ತೇರಳು ಮತ್ತು ಆ ಒಂದು ಸ್ಪರ್ಧೆಯಲ್ಲಿದ್ದಂತ ಸ್ತ್ರೀಯರು ಯಾರು ಕನ್ನಿಕೆಯರು ಯಾರಿದ್ದಾರೆ ಅವರು ಅವರಿಗೆ ಬೇಕಾದ ವಸ್ತ್ರವನ್ನು ಧರಿಸಿಕೊಂಡು ಹೋಗಲಿಲ್ಲ. But they wore that something that was assigned to them and appear before the king. ರಾಜನ ಮುಂದೆ ಯಾವ ರೀತಿ ಹೋಗಿ ನಿಲ್ಲಬೇಕೆಂದು ಅವರಿಗೆ ನೇಮಿಸಲ್ಪಟ್ಟಿತ್ತು ಆ ಒಂದು ವಸ್ತ್ರವನ್ನು ಧರಿಸಿಕೊಂಡು ಹೋದರು. You read about Joseph. ನೀವು ಯೋಸೇಫನ ವಿಚಾರವಾಗಿ ನೋಡೋದಾದ್ರೆ, He was in the dungeon. He was in the prison. ಆತನ ಒಬ್ಬ ಕಾರಾಗೃಹದಲ್ಲಿ ಇದ್ದನು. He was wearing the prison clothes. ಆತನು ಕಾರಾಗೃಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಕಾರಾಗೃಹದಲ್ಲಿ ಧರಿಸಬೇಕಾದ ವಸ್ತ್ರವನ್ನು When he got ಧರಿಸಿದರು. a call from the palace to appear before the king, ರಾಜನ ಮುಂದೆ ಫರೋಹನ ಮುಂದೆ ಬಂದು ನಿಲ್ಲಬೇಕು ಅಂತ ಅನ್ಕೊಂಡು ಅಲ್ಲಿಂದ ಕರೆ ಬಂದಾಗ how did he go there? ಆತನು ಹೇಗೆ ಹೋಗ್ತಾ He ಇದ್ದಾನೆ? did not appear before the king in the prison clothes. ಆತನು ಅಲ್ಲಿ ಕಾರಾಗೃಹದಲ್ಲಿ ಧರಿಸಿದಂತ ವಸ್ತ್ರವನ್ನೇ ಧರಿಸಿಕೊಂಡು ಫರೋಹನ ಮುಂದೆ ನಿಲ್ಲಲಿಲ್ಲ. What does the Bible say? ಸಂಗತಿಯನ್ನು ಹೇಳ್ತಾ ಇದೆ. Genesis chapter 41 verse number 14. ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನ. Genesis chapter 41 verse number 14. ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನ. Then Pharaoh sent and called Joseph, and they brought him quickly out of the dungeon, and he changed his clothing and came to Pharaoh. ಫರೋಹನು ಇದನ್ನು ಕೇಳಿ ಯೋಸೇಫರನ್ನು ಕರೆ ಕಳುಹಿಸಿದರು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. Hallelujah. He changed his garment. ಆತನು ತನ್ನ ವಸ್ತ್ರವನ್ನು ಬದಲಾಯಿಸಿದರೆಂದು ನಾವು ನೋಡ್ತಾ When he ಇದ್ದೇವೆ. was supposed to stand before the king, ಯಾವಾಗ ಆತನು ಅಲ್ಲಿ ರಾಜನ ಮುಂದೆ ನಿಲ್ಲುವಂತ ಪರಿಸ್ಥಿತಿ he had ಎದುರಾಯಿತು, to change his clothing. ಆತನು ತನ್ನ ಬಟ್ಟೆಯನ್ನ ವಸ್ತ್ರವನ್ನು ಬದಲಾಯಿಸಿದರೆಂದು ನಾವು Church, ನೋಡ್ತಾ if you ಇದ್ದೇವೆ. are supposed to stand before the King of Kings, ಸಭೆಯೇ ನೀವು ರಾಜಾದ ಯೇಸು ಕ್ರಿಸ್ತರ ಮುಂದೆ ನೀವು ನಿಲ್ಲಬೇಕಾದರೆ what is your garment? ನಿಮ್ಮ ವಸ್ತ್ರ ಯಾವುದಾಗಿದೆ? The Bible says,
ಸತ್ಯವೇದ ರೀತಿಯಲ್ಲಿ ಹೇಳ್ತಾ You ಇದೆ, need to wear Jesus Christ. ನೀವು ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳಬೇಕೆಂದು ವಾಕ್ಯ What ಹೇಳುತ್ತದೆ. is the meaning of wearing Jesus upon ಯೇಸು you? ಕ್ರಿಸ್ತನನ್ನೇ ನಿಮ್ಮ ಮೇಲೆ ಧರಿಸಿಕೊಳ್ಳುವುದರಿಂದ ಅರ್ಥವೇನು? It is the robe of righteousness. ಅದು ನೀತಿವಂತಿಕೆಯ ವಸ್ತ್ರವಾಗಿದೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. Not the self-righteousness. ಅದು ತನ್ನನ್ನ ಸ್ವಪ್ರತಿಷ್ಠೆಯನ್ನ ಘೋಷಿಸುವಂತ ಸ್ವನೀತೀಕರಣವನ್ನು ಮಾಡುವಂತಹ ಒಂದು ವಸ್ತ್ರವಲ್ಲ, But it is the righteousness of Jesus ಅದು Christ. ಯೇಸು ಕ್ರಿಸ್ತನ ನೀತಿವಂತಿಕೆಯ ವಸ್ತ್ರವಾಗಿದೆ. Hallelujah. What garment are you wearing on? ಇವತ್ತಿನ ದಿವಸ ಈ ದಿನಮಾನಗಳಲ್ಲಿ ನೀವು ಯಾವ ವಸ್ತ್ರವನ್ನು ಧರಿಸುತ್ತಿದ್ದೀರಿ? What does the Bible say? ಸತ್ಯವೇದ ಏನನ್ನು ಹೇಳ್ತಾ ಇದೆ? Open your Bibles to Matthew chapter 22. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ You read from verses 8 to 14. 8ರಿಂದ 14 ವಚನಗಳನ್ನು ನೋಡುವುದಾದ್ರೆ, Jesus teaches a parable. ಯೇಸು ಕ್ರಿಸ್ತನಲ್ಲಿ ಒಂದು ಸಾಮ್ಯವನ್ನು ನಮಗೆ ಕಲಿಸಿಕೊಡುತ್ತಿದ್ದಾನೆ. Let us read the ಈ parable. ಸಮಯದಲ್ಲಿ ಆ ಒಂದು ಸಾಮ್ಯವನ್ನು ಓದಿಕೊಳ್ಳೋಣ. Verses from 8 to 14. 8ರಿಂದ 14 ವಚನಗಳು. Therefore, go into the highways as many as you find invite to the wedding. So those servants went out into the highways and gathered together all whom they found, both bad and good. And the wedding hall was filled with guests. But when the king came to see the guests, he saw a man there who did not have a wedding garment. So he said to him, "Friend, how did you come in here without a wedding garment?" And he was speechless. Then the king said to the servants, "Bind him hand and foot, take him away and cast him into the outer darkness. There will be weeping and gnashing of teeth. For many are called, but a few are chosen." ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಆದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಆದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅಲ್ಲದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬಾ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವರನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. Amen. See, this is the word of God. ಇದು ದೇವರ ವಾಕ್ಯವಾಗಿದೆ. Don't have the right garment. ನಿನಗೆ ಸರಿಯಾದ ವಸ್ತ್ರ ಆ ರಾಜನನ್ನು ಎದುರಿಸುವುದಕ್ಕೆ ಇಲ್ಲದೆ ಎಂದು ಹೋದರೆ, The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ you ಇದೆ, cannot enter the kingdom of ನೀವು God. ದೇವರ ರಾಜ್ಯವನ್ನ ಪ್ರವೇಶ ಮಾಡಲು ಸಾಧ್ಯವಿಲ್ಲ. If your garment is not washed in the blood of lamb, ಒಂದು ವೇಳೆ ನಿಮ್ಮ ವಸ್ತ್ರವು ಯೇಸುವಿನ ರಕ್ತದಿಂದ ಅದು ತೊಳೆಯಲ್ಪಟ್ಟಿಲ್ಲ ಎನ್ನುವುದಾದರೆ, if you are not wearing the righteousness of Christ, ನೀವು ಯೇಸುವಿನ ನೀತಿವಂತಿಕೆಯನ್ನು ಧರಿಸದೆ ಹೋದರೆ you cannot enter the kingdom of God. ನೀವು ದೇವರ ರಾಜ್ಯವನ್ನ ಪ್ರವೇಶಿಸಲು ಸಾಧ್ಯವಿಲ್ಲ. The Bible says, ದೇವರ ಸತ್ಯವೇದ ರೀತಿಯಲ್ಲಿ they ಹೇಳ್ತಾ are ಇದೆ, put into the outer darkness. ಅವರು ಕತ್ತಲೆ ಕೋಣೆಗೆ ಹಾಕಲ್ಪಡುತ್ತಾರೆ ಅನ್ನೋದನ್ನ ವಾಕ್ಯ ಹೇಳುತ್ತದೆ. The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ for ಇದೆ, many are called, ಆ ಕರೆಯಲ್ಪಟ್ಟವರು ಬಹುಜನ, but chosen are very few. ಆಯಲ್ಪಟ್ಟವರು ಸ್ವಲ್ಪ ಜನ ಎಂದು ನಾವು ನೋಡ್ತೇವೆ. Today God is speaking to ಇವತ್ತಿನ you. ದಿವಸ ದೇವರು ನಿಮ್ಮ ಜೊತೆ What ಮಾತನಾಡ್ತಿದ್ದಾರೆ. kind of garment are you wearing? ನೀವು ಯಾವ ವಸ್ತ್ರವನ್ನ ಧರಿಸ್ತಾ ಇದ್ದೀರಿ? Just like your physical body wears clothes, ನಿಮ್ಮ ಶರೀರಕ್ಕೆ ಯಾವ ರೀತಿಯಲ್ಲಿ ಬಟ್ಟೆ ಬೇಕೋ, your spirit man is also recognized by certain garments. ನಿಮ್ಮ ಒಳ ಮನುಷ್ಯರು ಅಂದ್ರೆ ಆತ್ಮಿಕ ಮನುಷ್ಯರಿಗೂ ಕೂಡ ಒಂದು ಬಟ್ಟೆಗಳ ಅವಶ್ಯವಿದೆ, ವಸ್ತ್ರದ ಅವಶ್ಯವಿದೆ. You can only see in the spiritual realm. ಕೇವಲ ಅದು ಆತ್ಮಿಕ ಮಂಡಲದಲ್ಲಿ ಮಾತ್ರವೇ ಅದನ್ನು ನೋಡಲು ಸಾಧ್ಯ. God can see it. ದೇವರು ಅದನ್ನು ನೋಡಬಹುದು, Devil also can see it. ಸೈತಾನನು ಕೂಡ ಅದನ್ನು ನೋಡಬಹುದು. So today God is asking, ಇವತ್ತಿನ ದಿವಸ ದೇವರು ನಿಮ್ಮ ಬಳಿ ಕೇಳುತ್ತಿದ್ದಾನೆ, are you wearing a garment of purity and honesty? ನೀವು ಪರಿಶುದ್ಧತೆಯ ಮತ್ತು ಅದೇ ರೀತಿಯಲ್ಲಿ ಪ್ರಾಮಾಣಿಕತೆಯ ಒಂದು ಬಟ್ಟೆಯನ್ನು ನೀವು Otherwise, ಧರಿಸಿಕೊಳ್ಳುತ್ತಿದ್ದೀರಾ? are you wearing a garment of mischievness? ಅಥವಾ ಕಿಡಿಗೇಡಿತನದ ಒಂದು ಬಟ್ಟೆಯನ್ನು ನೀವು Are ಧರಿಸುತ್ತಿದ್ದೀರಾ? you wearing the garment of righteousness? ನೀವು ನೀತಿವಂತಿಕೆಯ ಒಂದು ಬಟ್ಟೆಯನ್ನು ಧರಿಸುತ್ತಿದ್ದೀರೋ? Are you otherwise wearing the garment of pride? ಅಥವಾ ಒಂದು ಅಹಂಕಾರದ ಒಂದು ವಸ್ತ್ರವನ್ನು ಧರಿಸುತ್ತಿದ್ದೀರೋ? Today God is saying, ಇವತ್ತಿನ ದಿವಸ ದೇವರನ್ನು your ಮಾತನಾಡುತ್ತಿದ್ದಾರೆ, garment is not Jesus Christ. ನಿಮ್ಮ ಒಂದು ವಸ್ತ್ರ ಯೇಸು ಕ್ರಿಸ್ತನಾಗಿದ್ದಾನೆ. That is the robe of righteousness. ಅದು ನೀತಿವಂತಿಕೆಯ ವಸ್ತ್ರ ಎಂದು ನಾವು ನೋಡ್ತಾ Not ಇದ್ದೇವೆ. self-righteousness. ಅದು ಸ್ವಾನೀತೀಕರಣವಲ್ಲ, It's not your ಅಥವಾ righteousness. ನಿಮ್ಮ ನೀತೀಕರಣ ಅಲ್ಲ, Not somebody else's ಅಥವಾ body. ಯಾರೋ ಒಬ್ಬರ ನೀತಿಯಲ್ಲ, But the righteousness of Lord Jesus Christ. ಕರ್ತನಾದ ಯೇಸುವಿನ ನೀತೀಕರಣ ಎಂದು ನೀತಿಯ ಒಂದು ವಸ್ತ್ರ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. This is
is the word of the Lord. ಇವತ್ತಿನ ದಿವಸ ನಿಮಗಿರುವಂತಹ ದೇವರ ವಾಕ್ಯ Put ಇದಾಗಿದೆ. on Lord Jesus Christ. ನೀವು ಕರ್ತನಾದ ಯೇಸುವನ್ನ ನೀವು ಧರಿಸಿಕೊಳ್ಳಿರಿ. Hallelujah. God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. According to Romans chapter 13 verse number 14. ರೋಮಾಪುರ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ನಿನ್ನ ವಾಕ್ಯವನ್ನ ಕೇಳಿರೋದೊಂದು ಕರ್ತನೆ, ನಿನ್ನನ್ನ ನಾವು ಧರಿಸಿಕೊಳ್ಳುವಾಗ ನಮಗೆ ಸಹಾಯ ಮಾಡಿ ಸಪ. ಕರ್ತನೆ ರಾಜ, ನಮ್ಮಲ್ಲಿರುವಂತಹ ಎಲ್ಲ ಶಾರೀರಿಕ ಅಭಿಲಾಷೆಗಳನ್ನ, ಶಾರೀರಿಕ ಆಸೆಗಳನ್ನ ನಿನ್ನ ತೆಗೆದು ಹಾಕಿ ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ನಮ್ಮ ಶರೀರ ಆತ್ಮ ಪ್ರಾಣವನ್ನು ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಈ 2025ನೇ ವರ್ಷ ಸ್ವಾಮಿ ಕರ್ತನೆ, 2024ರವರೆಗೆ ಇದ್ದಂತ ಎಲ್ಲ ಶರೀರದ ಆಸೆಗಳು ನಮ್ಮನ್ನ ಬಿಟ್ಟು ಹೋಗಲಾಗಲಿ ಕರ್ತನೆ. ಈ ಒಂದು ಕರ್ತನೆ ವರ್ಷದಲ್ಲಿ ಕರ್ತನೆ ನಿನ್ನ ಕರ್ತನೆ ಅತ್ಯಧಿಕವಾದ ಶಕ್ತಿಯನ್ನ ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಕಾರ್ಯ ಮಾಡಿ ಸ್ವಾಮಿ. ನಾವು ನಡೆಯುವಾಗ, ನಾವು ಓಡುವಾಗ, ನಿಲ್ಲುವಾಗ, ಕೂರುವಾಗ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ನಾವು ಅನುಭವಿಸುವ ಹಾಗೆ ನಿನ್ನ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಸುತ್ತಲೂ ನಡೆಯುವುದಕ್ಕಾಗಿ ನಾವು ನಿನ್ನನ್ನು ಧರಿಸಿ ಕರ್ತನೇ ರಾಜ ಜೀವಿಸುವಾಗ ಸಹಾಯ ಮಾಡು. ನಮ್ಮನ್ನು ನೋಡುವಾಗ ಎಲ್ಲರೂ ಸ್ವಾಮಿ ನಿನ್ನನ್ನು ನೋಡಿದ ರೀತಿಯಲ್ಲಿ ಕರ್ತನೆ ಅನುಭವ ಮಾಡೋದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ಪರಿಶುದ್ಧಾತ್ಮನೇ ನಮ್ಮನ್ನು ಈ ಸಮಯದಲ್ಲಿ ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಕರ್ತನೆ ಇವತ್ತಿನ ದಿವಸ ಕರ್ತನೆ ವೈಯಕ್ತಿಕ ಕರ್ತನೆ ರಾಜ ವಿನಂತಿಗಳಿಗೆ ಕರ್ತನೆ ರಾಜ ಮನವಿಗಳಿಗೆ ಯಾವ ಕರ್ತನೆ ಪ್ರಾರ್ಥನೆಗಳು ಗೆದ್ದಿದವೋ ಸ್ವಾಮಿ, ಅವೆಲ್ಲ ಪ್ರಾರ್ಥನೆಗಳನ್ನ ಕರ್ತನೆ ನೀನು ತಾನೇ ಸ್ವಾಮಿ ಕೇಳಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ರಾಜ ನೀನು ತಾನೇ ಅವರನ್ನ ಮುಟ್ಟು ಅವರಿಗೆ ಸ್ವಸ್ಥತೆ ಇಲ್ಲದೆ ಇರುವುದಾದರೆ ಸ್ವಸ್ಥತೆಯನ್ನು ದಯಪಾಲಿಸು. ಅವರ ಮಕ್ಕಳನ್ನ ಆಶೀರ್ವಾದ ಮಾಡು ಕರ್ತನೆ. ಅವರಿಗೆ ಬಿಡುಗಡೆಗಳನ್ನ ಕೊಡು ಕರ್ತನೆ. ಅವರಿಗೆ ಇಕ್ಕಟ್ಟುಗಳಿಂದ ಬಿಡುಗಡೆಯನ್ನ ಕೊಡು ಸ್ವಾಮಿ. ಹೋದಂತ ಜಾಗದಲ್ಲಿ ಕರ್ತನೆ ಇವರಿಗೆ ಜಯವನ್ನು ಕೊಡುವುದಕ್ಕಾಗಿ ಕರ್ತನೆ ರಾಜ ಅನಾರೋಗ್ಯದಿಂದ ಯಾರು ಮಲಗಿದ್ದಾರೋ ಸ್ವಾಮಿ, ಯೆಹೋವ ರಾಮ ಆರೋಗ್ಯದಾಯಕರೇ, ಸಮಸ್ತ ರೋಗವನ್ನು ಗುಣಪಡಿಸುವ ದೇವರೇ ನೀನು ತಾನೇ ಮುಟ್ಟಿ ಅವರನ್ನು ಗುಣಪಡಿಸುವುದಕ್ಕಾಗಿ ಕರ್ತನೆ. ಅವರ ಮುಂಬಲವಾಗಿ ಹಿಂಬಲವಾಗಿ ನೀನು ಚಲಿಸುವೆ ಸಭ ಕರ್ತನೆ. ನಾವು ಕರ್ತನೆ ಪತ್ರದಲ್ಲಿ ಕರ್ತನೆ ಯಾರ್ಯಾರಿಗೆ ಪ್ರಾರ್ಥನೆ ಮಾಡುತ್ತಿದ್ದೆವು, ಯಾವ ವಿಚಾರಗಳಿಗೆ ನಾವು ಪ್ರಾರ್ಥನೆ ಮಾಡುತ್ತಿದ್ದೆವು, ಆ ಎಲ್ಲಾ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನು ನಿನ್ನ ಮುಂದೆ ತರ್ತಾ ಇದ್ದೇವೆ ಸಭ ಕರ್ತನೆ ರಾಜ. ನೀನು ತಾನೇ ಆ ಪ್ರಾರ್ಥನೆಗಳನ್ನ ಕೇಳಿ ನೀನು ಉತ್ತರಿಸಿರುವುದಕ್ಕಾಗಿ ಸ್ತೋತ್ರ. ಅದ್ಭುತ ಮಾಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಕಾರ್ಯಗಳನ್ನು ಮಾಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ರಾಜ. ನಮ್ಮ ಸಭೆಯ ಪ್ರತಿಯೊಬ್ಬ ಮಕ್ಕಳ ವಿರುದ್ಧವಾಗಿ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಕರ್ತನೆ ಆ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರುಗಳು ಬರೆಯಲ್ಪಟ್ಟಿದ್ದವು, ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ನನ್ನ ಜೊತೆ ಪ್ರಾರ್ಥನೆ ಮಾಡುವುದಕ್ಕೆ ಯಾರ ಮನಸ್ಸಲ್ಲಿ ಯಾವ ಮನವಿಗಳನ್ನು ಇಟ್ಟುಕೊಂಡು ಬಂದಿದ್ದಾರೋ ಅದರ ಎಲ್ಲದರ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿದ್ದೀನಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವ ತಂದೆ.